ಚಲಿಸುವಾಗ ಕೆಕೆಆರ್ಟಿಸಿ ಬಸ್ ಟೈರ್ ಬ್ಲಾಸ್ಟ್ ಆಗಿದೆ. ಕಲಬುರಗಿ ಅಫಜಲ್ಪುರದ ಆತನೂರು ಬಳಿ ಘಟನೆ ನಡೆದಿರೋದು. ಚಲಿಸ್ತಾ ಇರುವಾಗಲೇ ಕೆಕೆಆರ್ಟಿಸಿ ಬಸ್ ಟೈರ್ ಬ್ಲಾಸ್ಟ್ ಆಗಿದೆ. ಆತನೂರು ಬಳಿ ಅಫಜಲ್ಪುರದ ಆತನೂರು ಬಳಿ ಆಗಿರುವಂತಹ ಇನ್ಸಿಡೆಂಟ್. ಬಸ್ ಮುಂದಿನ ಟೈರ್ ಏಕಾಏಕಿ ಸ್ಫೋಟಗೊಂಡಿದೆ. ಟೈರ್ ಬ್ಲಾಸ್ಟ್ ಬಳಿಕ ಬಸ್ ಏನಿದೆ ಪಕ್ಕಕ್ಕೆ ಚಲಿಸಿದೆ. ಅದೃಷ್ಟಕ್ಕೆ ಪ್ರಯಾಣಿಕರೆಲ್ಲರೂ ಕೂಡ ಸೇಫ್ ಆಗಿದ್ದಾರೆ. ಯಾವುದೇ ರೀತಿಯ ಅವಘಡಗಳು ನಡೆದಿಲ್ಲ, ಪ್ರಾಣಹಾನಿ ಆಗಿಲ್ಲ. ಚಿತ್ತಾಪುರ ಸಾರಿಗೆ ಘಟಕಕ್ಕೆ ಸೇರಿದಂತಹ ಬಸ್ ಇದು. ವಿಜಯಪುರ ಮುಗಳಖೋಡ್ ಪ್ರಯಾಣಿಕರನ್ನ ಹೊತ್ತು ಅಫಜಲ್ಪುರ ಮಾರ್ಗವಾಗಿ ಈ ಬಸ್ ಸಂಚಾರ ಮಾಡ್ತಾ ಇತ್ತು. ಇದ್ದಕ್ಕಿದ್ದಂತೆ ಮಾರ್ಗದಲ್ಲಿ ಸಂಚರಿಸುವಂತಹ ಸಂದರ್ಭದಲ್ಲೇ ಏಕಾಏಕಿ ಬಸ್ನ ಮುಂದಿನ ಟೈರ್ ಸ್ಫೋಟವಾಗಿದೆ. ಸೊ ಹಾಗಾಗಿ ಬಸ್ ಒಂದು ಭಾಗಕ್ಕೆ ವಾಲಿತು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅರುಣ್ ಕುಮಾರ್ ಕದಂ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅರುಣ್, ಎಷ್ಟೊತ್ತಿಗೆ ಆಗಿರುವಂತಹ ಅವಘಡ? ಯಾವುದೇ ರೀತಿಯ ಪ್ರಾಣಹಾನಿಗಳಾಗಿಲ್ಲಲ್ವಾ? ಹೌದು ಧನುಶ್ರೀ, ಅಂತಂದ್ರೆ ಕಲಬುರಗಿಯ ಅಫಜಲ್ಪುರ ತಾಲೂಕಿನ ಆತನೂರು ಗ್ರಾಮದ ಬಳಿ ಬಸ್ನ ಅಪಘಾತ ಆಗಿರುವಂತ. ಚಲಿಸುತ್ತಿರುವಾಗಲೇ ಬಸ್ನ ಟೈರ್ ಸ್ಫೋಟಗೊಂಡಿದ್ದು. ಆದ್ರೆ ಯಾವುದೇ ರೀತಿ ಅನಾಹುತ ಆಗಿಲ್ಲ, ಭಾರಿ ಅನಾಹುತ ತಪ್ಪಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಬಸ್ ಮುಂಭಾಗದ ಟೈರ್ ಏಕಾಏಕಿ ಸ್ಫೋಟಗೊಂಡಿದ್ದರಿಂದ ಒಳಗಡೆ ಇದ್ದಂತಹ ಸಾಕಷ್ಟು ಜನ ಪ್ರಯಾಣಿಕರು ಅವರು ಕೂಡ ಹೆದರಿಕೆ ಆಗಿತ್ತು. ಆದ್ರೆ ಚಾಲಕನ ಸಮಯ ಪ್ರಜ್ಞೆಯಿಂದ ತಪ್ಪಿದೆ, ಏನಿದೆ ಭಾರಿ ಅನಾಹುತ ತಪ್ಪಿರುವಂತದ್ದು. ವಿಜಯಪುರ ಮುಗಳು ಕೂಡ ಪ್ರಯಾಣಿಕರನ್ನು ಹೊತ್ತುಕೊಂಡು ಈಗ ಅಫಜಲ್ಪುರ ಮಾರ್ಗವಾಗಿ ಈ ಒಂದು ಬಸ್ ಅನ್ನು ಸಂಚರಿಸಿತ್ತು. ಆ ಸಂಚರಿಸುವಂತ ವೇಳೆಯಲ್ಲಿ ಏಕಾಏಕಿ ಬಸ್ ಟೈರ್ ಸ್ಫೋಟಗೊಂಡಿದ್ರೆ ಈ ಒಂದು ಅವಘಡ ಸಂಭವಿಸಿರುವಂತದ್ದು. ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಗ್ರಾಮೀಣ ಭಾಗದಲ್ಲಿ ಬಸ್ಗಳೇನಿದಾವೆ ಇವು ಏನಂತಂದ್ರೆ ಹಳೆಯ ಬಸ್ಗಳನ್ನ ಇಲ್ಲಿ ಸಂಚಾರನ ಮಾಡ್ತಾರೆ. ಆದ್ರೆ ನಮ್ಗೇನಂತಾರೆ ಹಳ್ಳಿಗೆ ಭಾಗಕ್ಕೆ ಬರುವಂತಹ ಸಂದರ್ಭದಲ್ಲಿ ಬಸ್ಗಳಿಗೆ ಇಂತಹ ಅನಾಹುತಗಳು ಪ್ರತಿ ಬಾರಿಯೂ ಕೂಡ ಪ್ರತಿ ಸಾರಿ ಆಗ್ತಾ ಇದೆ. ಆದ್ರೆ ಒಳ್ಳೆಯ ಹೊಸ ಬಸ್ಗಳನ್ನ ಕೊಡಬೇಕು, ಮತ್ತೆ ಏನು ಸುಸಜ್ಜಿತ ಒಳ್ಳೆಯ ಕಂಡೀಷನ್ ಅಲ್ಲಿ ಇರುವಂತಹ ಬಸ್ಗಳನ್ನ ಸಂಚಾರಕ್ಕೆ ಏನು ವ್ಯವಸ್ಥೆ ಮಾಡ್ಬೇಕಂತ ಈಗ ಪ್ರಯಾಣಿಕರು ಹೇಳ್ತಾ ಇರುವಂತದ್ದು. ಯಾಕಂತಂದ್ರೆ ಸಾಕಷ್ಟು ಜನ ಪ್ರಯಾಣಿಕರಂದ್ರೆ ಸುಮಾರು 50ರಿಂದ 60 ಜನ ಪ್ರಯಾಣಿಕರು ಇದು ಒಂದು ಬಸ್ ಅಲ್ಲಿ ಪ್ರಯಾಣ ಮಾಡ್ತಾರೆ. ಆ ಬಸ್ಸಿನ ಕಂಡೀಷನ್ ಅಂದ್ರೆ ಟೈರ್ ಕಂಡೀಷನ್ ಆಗ್ಲಿ ಬಸ್ಸಿನ ಕಂಡೀಷನ್ ಆಗ್ಲಿ ಸಾಕಷ್ಟು ಬಾರಿ ಏನಂತಂದ್ರೆ ಈ ರೀತಿ ಅವಘಡ ಸಂಭವಿಸುವಂತ ಉದಾಹರಣೆ ಇರುವಂತದ್ದು. ಯಾಕಂತಂದ್ರೆ ಬಸ್ಗಳನ್ನ ಅಲ್ಲಿ ಕೆಟ್ಟು ನಿಲ್ಲುವಂತಹದ್ದಾಗ್ಲಿ ಟೈರ್ ಬ್ಲಾಸ್ಟ್ ಆಗುವಂತದ್ರಲ್ಲಿ ಬಸ್ಗಳ ಕೆಟ್ಟು ನಿಲ್ಲುವಂತದ್ದು ಕೂಡ ಇರುತ್ತೆ. ಹಾಗಾಗಿ ಬಸ್ಗಳನ್ನ ಡಿಪೋ ಇಂದ ಬಿಡುವಂತ ಸಂದರ್ಭದಲ್ಲೇ ಈ ರೀತಿ ಒಂದು ಬಸ್ಗಳ ಕಂಡೀಷನ್ ಹೇಗಿದೆ ಅನ್ನೋದು ಚೆಕ್ ಮಾಡಿ ಬಿಡಬೇಕು. ಯಾಕಂದ್ರೆ ಇಂತಹ ರೀತಿ ಅವಘಡ ಈ ಒಂದು ಘಟನೆಯಲ್ಲಿ ಯಾವುದೇ ರೀತಿಯ ಅವಘಡ ಸಂಭವಿಸಿಲ್ಲ, ಯಾವ ಪ್ರಯಾಣಿಕರು ಏನೂ ಆಗಿಲ್ಲ. ಆದ್ರೆ ಇಂತಹ ಘಟನೆ ಸಂಭವಿಸುವಂತಾಗೋದು ಸಾಕಷ್ಟು ಇರುವಂತದ್ದು. ಅದಕ್ಕೆ ಎಚ್ಚರ ವಹಿಸಬೇಕು. ತಮ್ಮೆಲ್ಲ ಮಾಹಿತಿಗಾಗಿ ಕಾಮನ್ವೆಲ್ತ್ ಫೆನ್ಸಿಂಗ್ ಚಾಂಪಿಯನ್ಶಿಪ್ ನಲ್ಲಿ ಕನ್ನಡಿಗನ ಸಾಧನೆ. ಗಾಲಿ ಕುರ್ಚಿ ಕತ್ತಿ ವರಸೆಯಲ್ಲಿ ಚಿನ್ನದ ಪದಕ ಗೆಲುವಾಗಿರುವುದು. ಪ್ಯಾರಾ ಗಾಲಿ ಕುರ್ಚಿ ಕತ್ತಿ ವರಸೆಯಲ್ಲಿ ಚಿನ್ನದ ಪದಕ ಕರ್ನಾಟಕಕ್ಕೆ ಒಲಿದು ಬಂದಿದೆ. ಗಾಲಿ ಕುರ್ಚಿ ಕತ್ತಿ ವರಸೆಯಲ್ಲಿ ಕರ್ನಾಟಕಕ್ಕೆ ಚಿನ್ನದ ಪದಕ ಸಿಕ್ಕಿರುವುದು. ಚಿನ್ನದ ಭೇಟಿಯಾಡಿದ್ದಾರೆ ಬೆಂಗಳೂರಿನ ಪಿ ರಾಘವೇಂದ್ರ. ನೈಜೀರಿಯಾದ ಲಾಗೋಸ್ನಲ್ಲಿ ಪ್ಯಾರಾ ಒಲಿಂಪಿಕ್ ಸ್ಪರ್ಧೆ ನಡೀತಾ ಇದೆ. ಏಕಲವ್ಯ ಪ್ರಶಸ್ತಿಯನ್ನ ಇದೇ ಪಿ ರಾಘವೇಂದ್ರ ಗೆದ್ದಿದ್ರು. ಕಳೆದ 4 ವರ್ಷಗಳಿಂದಲೂ ಕೂಡ ಈ ಪ್ಯಾರಾ ಗಾಲಿ ಕುರ್ಚಿ ಕತ್ತಿ ವರಸೆ ಸ್ಪರ್ಧೆಯನ್ನ ನಡೆಸಲಾಗ್ತಾನೆ ಇದೆ. ಒಟ್ಟು 20 ದೇಶಗಳ ವಿಶೇಷ ಚೇತನರು ಈ ತರದ ಪ್ಯಾರಾ ಅಥ್ಲೆಟಿಕ್ಸ್ ನಲ್ಲಿ ಭಾಗಿಯಾಗಿದ್ದಾರೆ. ಕರ್ನಾಟಕಕ್ಕೆ ಒಲಿದು ಬಂದಿದೆ ಚಿನ್ನದ ಪದಕ. ಗಾಲಿ ಕುರ್ಚಿ ಕತ್ತಿ ವರಸೆಯಲ್ಲಿ ಬೆಂಗಳೂರಿನ ಪಿ ರಾಘವೇಂದ್ರ ಗೆದ್ದಿರೋದು. ಏಕಲವ್ಯ ಪ್ರಶಸ್ತಿ ಅವರಿಗೆ ಬಂದಿತ್ತು. ಒಂದು ರೀತಿ ಖುಷಿಯ ವಿಚಾರ ಇದು. 20 ದೇಶಗಳ ವಿಶೇಷ ಚೇತನರು ಈ ಒಂದು ಪ್ಯಾರಾ ಅಥ್ಲೆಟಿಕ್ಸ್ ನಲ್ಲಿ ಭಾಗಿಯಾಗ್ತಾರೆ. ಒಟ್ಟು 4 ವರ್ಷಗಳಿಂದಲೂ ಕೂಡ ಈ ಒಂದು ಮ್ಯಾಚ್ ನಡೀತಾ ಇದೆ.